ಒಂದು ಕಡೆಗೆ ಅಸಮಾಧಾನ ಜಾಸ್ತಿಯಾಗಿದೆ. ಕೇವಲ ಸ್ವಪಕ್ಷೀಯರಲ್ಲಿ ಮಾತ್ರ ಅಲ್ಲ, ಇನ್ನು JDS ಕೂಡ ಯಾಕೋ ಕುದೀತಾ ಇದೆ. ಒಂದು ಮಾತಿದೆ ಏನು ಅಂತಂದರೆ, ಈ 1, 2, 3, 4 ಆಮೇಲೆ ಇನ್ನೇನು, 2, 3, 4, 5 ಆಮೇಲೆ ಇನ್ನೇನು, ಒಂದು ಮೊದಲೊಂದು ಸರಿ ಹೇಳಿ ಆಮೇಲೆ 4, 3, 2, 1 ಆಮೇಲೆ ಇನ್ನೇನು ಅನ್ನುವಂಥ ಹಾಡಿದಿಲ್ಲ. ಅದು ಯಾಕೋ ಇವ್ರಿಗೆ ಸರಿಯಾಗಿ ಹೊಂದುತ್ತೆ ಅಂತ ಅನಿಸ್ತಾ ಇದೆ. ಯಾಕಂದರೆ 4 ಕ್ಷೇತ್ರಗಳನ್ನು ಕೇಳಿದ್ರು, 5 ಕ್ಷೇತ್ರಗಳನ್ನು ಕೇಳಿದ್ರು, ಅದಾದಮೇಲೆ 3, ಕೊನೆಗೆ 2 ಅಂತ ಘೋಷಣೆ ಆದ ತಕ್ಷಣ ಕುಮಾರಸ್ವಾಮಿ ಹೇಳಿದ್ದೊಂದನೇ, 2ಕ್ಕೋಸ್ಕರ ನಾವು ಮೈತ್ರಿ ಮಾಡ್ಕೋಬೇಕಾಗಿತ್ತ ಸ್ವಾಮಿ ಅನ್ನುವಂಥ ಪ್ರಶ್ನೆ ಹಾಕಿದ್ರು. ಅದಾದಮೇಲೆ ಕುಮಾರಸ್ವಾಮಿ ಅವರು ತರಾತುರಿಯಲ್ಲಿ ಬಂದು 3 ಕ್ಷೇತ್ರ ಅಂತ ಘೋಷಣೆ ಮಾಡಿದರು. ನೋಡಿ, ಈ ಕ್ಷೇತ್ರ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರೊಸೀಜರ್ಗಳಿರ್ತವೆ. ಹೇಗೆ ಅಂತಂದರೆ, ಸಂಬಂಧಪಟ್ಟಂಥ ಅಧ್ಯಕ್ಷರು, ಇವರು JDSನ ಅಧ್ಯಕ್ಷರು, ಇನ್ನು BJP ಅಧ್ಯಕ್ಷರು ಕೂಡ ವಿಜೇಂದ್ರ ಕೂತ್ಕೋಬೇಕಾಗಿತ್ತು, ಅಥವಾ ಹಿರಿಯ ನಾಯಕರನ್ನ ಯಾರನ್ನಾದರೂ ಕೂಡಿಸ್ಕೋಬೇಕಾಗಿತ್ತು. ಅಲ್ಲಿ ಅವರು 3 ಕ್ಷೇತ್ರ ಅಂತ ಘೋಷಣೆ ಮಾಡಬೇಕಾಗಿತ್ತು. ಆದರೆ ತರಾತುರಿನಲ್ಲಿ 3 ಕ್ಷೇತ್ರಗಳು ಅನ್ನೋದನ್ನು ಕುಮಾರಸ್ವಾಮಿ ಘೋಷಣೆ ಮಾಡಿದರು. ಇದು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದೆ, ಎಲ್ಲವೂ ಕೂಡ ದೋಸ್ತಿನಲ್ಲಿ ಸರಿ ಇಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದೆ. ಹಾಗಾದರೆ ಏನೇನು ಡೆವಲಪ್ಮೆಂಟ್ಗಳಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ನೋಡೋಣ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಮೂರು ಕ್ಷೇತ್ರದಲ್ಲಿ ಜನತಾದಳದ ಅಭ್ಯರ್ಥಿಗಳು ಚುನಾವಣೆ ನಿಲ್ತಾ ಇದ್ದಾರೆ. ಹಾಸನ, ಮಂಡ್ಯ ಮತ್ತೆ ಕೋಲಾರ. ಲೋಕಾಯುದ್ಧಕ್ಕಿಳಿಯುವ ಮುನ್ನವೇ ದೋಸ್ತಿಗಳ ಮಧ್ಯೆ ಜಿದ್ದು, ಕಡೆಗಣನೆ, ದಳಪತಿಗಳ ಕಡೆಗಣನೆ. JDS ಜೊತೆ ಕೈ ಜೋಡಿಸಿರೋ BJP ತಮ್ಮನ್ನ ಕಡೆಗಣಿಸ್ತಿದೆ ಅಂತ ದಳಪತಿಗಳು ಸಿಡಿದೆದ್ದಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ JDS ಅಭಿಪ್ರಾಯ ಕೇಳದೆ BJP ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಅಂತ ಅಮಿತ್ ಶಾ ಮುಂದೆಯೇ HDK ಅಸಮಾಧಾನ ಹೊರಹಾಕಿದ್ರು. ಇದರ ಬೆನ್ನಲ್ಲೇ JDS ಮುಖಂಡರು, ಚುನಾವಣಾ ಉಸ್ತುವಾರಿಗಳು ಕೂಡ BJP ನಡೆ ಬಗ್ಗೆ ಆಕ್ರೋಶಗೊಂಡಿದ್ದು, 2 ಸೀಟ್ ಪಡೆದುಕೊಳ್ಳೋಕೆ ಮೈತ್ರಿ ಬೇಕಿತ್ತಾ ಅಂತ ಸಿಟ್ಟು ಹೊರಹಾಕಿದ್ದಾರೆ. ಹಾಗಾದ್ರೆ ಮೈತ್ರಿ ಮಾಡಿಕೊಂಡಿರೋ JDS ನಾಯಕರಿಗೆ BJPಯಿಂದ ಆಗಿರೋ ಅನ್ಯಾಯವಾದ್ರೂ ಏನು? JDS ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿದ್ದೇನು? ಅದನ್ನೇ ತೋರಿಸ್ತೀವಿ ನೋಡಿ. BJPಯವರು ಚುನಾವಣಾ ಆರಂಭದಲ್ಲೇ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ಅಭ್ಯರ್ಥಿ ಆಯ್ಕೆ, ಚುನಾವಣಾ ಪ್ರಚಾರವನ್ನ ನಮ್ಮನ್ನ ಬಿಟ್ಟು ಮಾಡ್ತಿದ್ದಾರೆ ಅಂತ ಕೋರ್ ಕಮಿಟಿಯಲ್ಲಿ BJP ವಿರುದ್ಧ JDS ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಹೀಗೆ ಆದ್ರೆ ಮುಂದೆ JDSಗೆ ಮಾರಕ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. 18 ಲೋಕಸಭಾ ಕ್ಷೇತ್ರದಲ್ಲಿ BJP ಗೆಲ್ಲಿಸುವ ಶಕ್ತಿ JDSಗಿದೆ. 3-4% ನಷ್ಟು JDSನ ಮತ BJPಗೆ ಹೋದ್ರೆ 18 ಕಡೆ ಸುಲಭವಾಗಿ ಗೆಲ್ಲಬಹುದು. ಹೀಗಿದ್ರೂ ರಾಜ್ಯಕ್ಕೆ ಮೋದಿ ಬರ್ತಾರೆ, ಭಾಷಣ ಮಾಡ್ಕೊಂಡು ಹೋಗ್ತಿದ್ದಾರೆ, ನಮ್ಮ ನಾಯಕರನ್ನ ಕರೀತಿಲ್ಲ, ಶಿವಮೊಗ್ಗ ಸಭೆಗೂ ನಮ್ಮ ನಾಯಕರನ್ನ ಕರೆದಿಲ್ಲ ಅಂತ JDS ನಾಯಕರು ಸಿಟ್ಟಾಗಿದ್ದಾರೆ. ಕೇವಲ 2 ಸೀಟಿಗಾಗಿ BJP ಜೊತೆ ಮೈತ್ರಿ ಮಾಡಿಕೊಳ್ಬೇಕಿತ್ತ? ಇನ್ನು ಮಂಡ್ಯ, ಹಾಸನ ನಮ್ಮದೇ ಕ್ಷೇತ್ರಗಳು, ಹೇಗಿದ್ರೂ ಗೆಲ್ತೀವಿ, ಕೋಲಾರ ಬಿಟ್ಟುಕೊಡಲು BJP ಮೀನಾಮೇಷ ಎಣಿಸ್ತಿದೆ. ಹೀಗಿರುವಾಗ ಮಂಡ್ಯ, ಹಾಸನಕ್ಕಾಗಿ ಮೈತ್ರಿ ಮಾಡಿಕೊಳ್ಬೇಕಿತ್ತ ಅಂತ ಸಭೆಯಲ್ಲಿ ನಾಯಕರು ಪ್ರಶ್ನಿಸಿದ್ದಾರೆ. ಮೊದಲು 5 ಸೀಟು ಹೊಂದಿದ್ರು, ಈಗ 2 ಸೀಟಿಗೆ ಬಂದು ನಿಂತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ HDK, ಇನ್ನೂ 1 ಸೀಟ್ ಕೊಡ್ತಾರೆಂಬ ನಂಬಿಕೆ ಇದೆ, 2 ಸೀಟ್ ತೆಗೆದುಕೊಳ್ಳಲು ಇಷ್ಟೆಲ್ಲ ಹೊಂದಾಣಿಕೆ ಬೇಕಿತ್ತ ಅನ್ನೋ ಮೂಲಕ ಕುಮಾರಸ್ವಾಮಿ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. 3-4 ಸೀಟನ್ನ ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸ್ವತಂತ್ರವಾಗಿ ಹೋದ್ರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದರೆ ಸುಲಭವಾಗಿ ಗೆಲ್ತೀವಿ. ಇವತ್ತು JDS BJP ಹೊಂದಾಣಿಕೆ, JDSಗೆ ಏನಂತ ದೊಡ್ಡ ಮಟ್ಟದ ಅನುಕೂಲ ಇಲ್ಲ. ಇವರೆಲ್ಲ ಹೇಳಿದ್ದು ನಮ್ಮ ಪಕ್ಷದ ಮುಖಂಡರುಗಳು. 18 ಲೋಕಸಭಾ ಕ್ಷೇತ್ರದಲ್ಲಿ JDS ಪಕ್ಷದ ಮತ ಏನಿದೆ, ಆ ಮತದಲ್ಲಿ ಸುಮಾರು 3-4% ಸ್ವಿಂಗ್ ಆದರೆ BJP ಅಭ್ಯರ್ಥಿಗಳಿಗೆ. 18 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು BJPಗೆ ಅನುಕೂಲ ಆಗ್ತದೆ. ಹೌದು, ಮೈತ್ರಿಯಿಂದ ನಮಗೇನು ಅನುಕೂಲವಿಲ್ಲ. ಹೀಗಾಗಿ ರಾಜ್ಯದಲ್ಲಿ JDSಗಿರೋ ಶಕ್ತಿಯನ್ನ ಹೈಕಮಾಂಡ್ ಗಮನಕ್ಕೆ ತನ್ನಿ ಅಂತ ಸಭೆಯಲ್ಲಿ ಒತ್ತಾಯಿಸಿದ್ದಾಗಿ HDK ಹೇಳಿದ್ದಾರೆ. ನಾಯಕರ ಒತ್ತಾಯಕ್ಕೆ ಸ್ಪಂದಿಸಿರೋ HDD ಮತ್ತು HDK ಮತ್ತೊಮ್ಮೆ ಅಮಿತ್ ಶಾ ಜೊತೆ ಚರ್ಚಿಸೋ ಭರವಸೆ ನೀಡಿದ್ದಾರೆ. ಇತ್ತ ದೇವೇಗೌಡರು ಕೂಡ ಯಡಿಯೂರಪ್ಪಗೆ ಕರೆ ಮಾಡಿ ಒಟ್ಟಾಗಿ ಪ್ರಚಾರ ನಡೆಸೋ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಇನ್ನು ತಮ್ಮ ನಾಯಕರ ಅಸಮಾಧಾನ ತಣಿಸಲು
3 ಕ್ಷೇತ್ರದಲ್ಲಿ ಸ್ಪರ್ಧಿಸುವುದಾಗಿ ಎಚ್ಡಿಕೆ ಘೋಷಣೆ ಮಾಡಿದ್ದಾರೆ. ಯಾವ ಗೊಂದಲವೂ ಇಲ್ಲ. ನಾನೀಗಾಗಲೇ ಹೇಳಿದ್ದೇನೆ, 3 ಕ್ಷೇತ್ರದಲ್ಲಿ ಜನತಾದಳದ ಅಭ್ಯರ್ಥಿಗಳು ಚುನಾವಣೆ ನಿಲ್ತಾ ಇದ್ದೇವೆ. ಹಾಸನ, ಮಂಡ್ಯ ಮತ್ತೆ ಕೋಲಾರ. ಯಾವುದೇ ನಿರ್ಧಾರ ಫೈನಲ್ ಆಗಿಲ್ಲ ಎಂದ ಸುಮಲತಾ. ಮಂಡ್ಯ, ಹಾಸನ, ಕೋಲಾರ ನಮ್ಮದೇ ಅಂತ ಎಚ್ಡಿಕೆ ಹೇಳ್ತಿದ್ದಾರೆ. ಆದ್ರೆ ಅತ ದೆಹಲಿಯಲ್ಲಿ ಜೆಪಿ ನಡ್ಡಾರನ್ನ ಭೇಟಿಯಾಗಿರೋ ಸುಮಲತಾ ಇನ್ನೂ ಯಾವುದೇ ನಿರ್ಧಾರ ಫೈನಲ್ ಆಗಿಲ್ಲ ಅಂದಿದ್ದಾರೆ. ಅಲ್ಲದೆ ಪಕ್ಷೇತರರಾಗಿ ಸ್ಪರ್ಧಿಸ್ತೀರಾ ಅನ್ನೋ ಪ್ರಶ್ನೆಗೂ ಬಿಜೆಪಿ ನಿರ್ಧಾರ ತಿಳಿಸಿದ ಬಳಿಕ ತೀರ್ಮಾನ ಮಾಡೋದಾಗಿ ಹೇಳಿದ್ದಾರೆ. ನಿರ್ಧಾರ ಅನ್ನೋದು ಇನ್ನೂ ಫೈನಲೈಸ್ ಆಗಬೇಕು. ನೀವು ನಿಶ್ಚಿಂತರಾಗಿರಿ, ಪಾರ್ಟಿ ನಿಮ್ಮೊಂದಿಗೆ ಯಾವತ್ತೂ ಇದೆ. ಮೋದಿ ಅವರಿಗೆ ನಿಮ್ಮ ಬಗ್ಗೆ ತುಂಬ ಭರವಸೆ ಹಾಗೂ ನಿಮ್ಮನ್ನು ಪಾರ್ಟಿಲಿ ನಿಮ್ಮಂಥ ಲೀಡರ್ಸ್ ನಮಗೆ ಬೇಕು ಅನ್ನೋವಂಥ ಅಭಿಪ್ರಾಯ ನಮ್ಮೆಲ್ಲರಲ್ಲೂ ಇದೆ. ಇವತ್ತು ನೈಟ್ ಅವ್ರದ್ದು ಮೀಟಿಂಗ್ ಇದೆ, CEC ಮೀಟಿಂಗ್ ಇವತ್ತು. ಅಂದರೆ 2ನೇ ಪಟ್ಟಿಯ ಒಂದು ಲಿಸ್ಟ್ನ ಫೈನಲೈಸ್ ಮಾಡುವಂಥ ಮೀಟಿಂಗ್ ನಡೆಯುತ್ತೆ. ಆ ನಂತರ ಅವರ ಒಂದು ನಿರ್ಧಾರವನ್ನು ಏನು ಹೇಳ್ತಾರೆ, ಅಥವಾ ನಾನು ಹೋಗಿ ನನ್ನ ಬೆಂಬಲಿಗರೊಂದಿಗೆ ನಾನು ಚರ್ಚಿಸ್ತೀನಿ, ಅವ್ರ ಮುಂದೆ ಇಡ್ತೀನಿ, ಅವ್ರಿಗೂ ಗೊತ್ತಾಗುತ್ತೆ. ಅತ ಕುಮಾರಸ್ವಾಮಿ ಮಂಡ್ಯ ನಮ್ಮದೇ ಅಂತಿದ್ದಾರೆ. ಆದರೆ ಇತ ಸುಮಲತಾ ಯಾವುದು ಫೈನಲ್ ಆಗಿಲ್ಲ ಅಂತಿದ್ದಾರೆ. ಹೀಗಾಗಿ ಮಂಡ್ಯ ಕಣ ಯಾರಿಗೆ ದಕ್ಕುತ್ತೆ ಅನ್ನೋದು ಇನ್ನೂ ಸಸ್ಪೆನ್ಸ್. ಸುನೀಲ್ ಜೊತೆ ಹರೀಶ್, TV9 ನವದೆಹಲಿ.